ಡೇಂಜರ್ ಮಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಚರ್ಚೆಯನ್ನು ನಡೆಸ್ತಾ ಇದ್ದೀವಿ, ಯಾವ ರೀತಿಯಾಗಿ ಮಂಗನ ಕಾಯಿಲೆ ಹರಡುತ್ತೆ, ಏನೇನಾಗ್ತಿದೆ ಅಂತ. ನಮ್ಮ ಜೊತೆ ಡಾಕ್ಟರ್ ಭಗತ್ ರಾಮ್ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಆರಂಭಿಕವಾಗಿ ಮಂಗನ ಕಾಯಿಲೆ ಅನ್ನೋ ಒಂದು ಕಾಯಿಲೆ ಬಹಳಷ್ಟು ಕೇಳ್ತಾ ಇರ್ತೀವಿ ನಾವು ಆಗಾಗಲೇ. ಎಲ್ಲಿಂದ ಆರಂಭ ಆಗುತ್ತೆ, ಎಲ್ಲಿ ಫಸ್ಟ್ ಪಾಯಿಂಟ್ ಎಲ್ಲಿ ಅಂತ ಅದರದ್ದು? ಈ ಮಂಗನ ಕಾಯಿಲೆ ಅನ್ನೋದು ಇತ್ತೀಚೆಗೆ ಬಹಳನ ಕೇಳ್ತಾ ಇದ್ದೀವಿ. ಇದು ಆಕ್ಚುಲಿ ಶುರುವಾಗಿದ್ದೆ 1957 ಓಕೆ. ಇದು ಆಕ್ಚುಲಿ ಮಂಗನ ಕಾಯಿಲೆ ನಮ್ಮ ಜನಗಳು ಆಡು ಭಾಷೆನೇ ಮಂಗನ ಕಾಯಿಲೆ. ಯಾಕಂದ್ರೆ ಮಂಗ ಒನ್ ಆಫ್ ದಿ ಟ್ರಾನ್ಸ್ಮಿಟರ್ ಅಲ್ಲಿ ಅಂದ್ರೆ ಅದ್ರ ಮುಖಾಂತರ ಬರೋದು. ಅದು ಈ ಕ್ಯಾಸ್ನೂರ್ ಅನ್ನೋದೊಂದು ಫಾರೆಸ್ಟ್ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ, ಸಾಗರ ತಾಲೂಕಲ್ಲಿ. ಅಲ್ಲಿ ಯಾವಾಗ ಅದು ರಿಪೋರ್ಟ್ ಆಯ್ತು 1957 ಅವತ್ತಿಂದ ಅದಕ್ಕೊಂದು ಹೆಸರಿಡಬೇಕಲ್ಲ, ಅದು ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಅಂತ ಇಟ್ಟರು ಅದನ್ನ. ಅದು ಹರಡೋದಕ್ಕೆ ಒಂದು ವೈರಸ್ ಬೇಕು, ಅದಕ್ಕೂ ಏನು ವೈರಸ್ ಅಂತ ಹೇಳಕ್ಕಲ್ಲ, ಅದಕ್ಕೊಂದು ಕ್ಯಾಸ್ನರ್ ಫಾರೆಸ್ಟ್ ವೈರಸ್ ಡಿಸೀಸ್ ವೈರಸ್ ಅಂತಾನೆ ಇಟ್ಟಿದ್ದಾರೆ. ಸೊ ಕ್ಯಾಸ್ನರ್ ಫಾರೆಸ್ಟ್ ಡಿಸೀಸ್ ಹೆಸರು, ಕಾಯಿಲೆ ಹೆಸರು. ಅದು ಹರಡ್ತಕ್ಕಂಥ ವೈರಸ್ ಹೆಸರು ಕ್ಯಾಸ್ನರ್ ಫಾರೆಸ್ಟ್ ಡಿಸೀಸ್ ವೈರಸ್ ಅಂತ. ಅದು ಯಾವ ಗ್ರೂಪ್ ಸೇರುತ್ತೆ ಅಂತಂದ್ರೆ ಫ್ಲಾವಿಡೆ ವಿವಿರಿಡೆ ಅಂತ ಒಂದು ಫ್ಯಾಮಿಲಿ ವೈರಸ್ ಅಲ್ಲಿ ಆ ಗ್ರೂಪ್ ಸೇರುತ್ತೆ. ಇದು ಬರೀ ಇಂಡಿಯಾದಲ್ಲಿ ಮಾತ್ರ ರಿಪೋರ್ಟ್ ಆಗಿದೆ ಅಂತಂದ್ರೆ ಇಲ್ಲ, ಬೇರೆ ಕಡೆನೂ ಇದೇ ತರ. ಅಂದ್ರೆ ಇವೆಲ್ಲ ವೈರಲ್ ಹೆಮೊರಾಜಿಕ್ ಫೀವರ್ ಅಂತ ಹೇಳ್ತೀವಿ. ಈಗ ನೀವು ರೀಸೆಂಟ್ ಆಗಿ ಪ್ರತಿ ಸಲ ಕೇಳ್ತಾ ಇರೋದು ಡೆಂಗು ಫೀವರ್ ಆ ತರ. ಇದು ಒನ್ ಆಫ್ ದಿ ವೈರಲ್ ಹೆಮೊರಾಜಿಕ್ ಫೀವರ್. ಒಂದ್ಸಲ ಬೈಟ್ ಆದ್ರೆ ಮನುಷ್ಯಂಗೆ ಏನಾಗುತ್ತೆ, ರಕ್ತಸ್ರಾವಗಳು, ಇದು ವಿಪರೀತ ಜ್ವರ, ತಲೆನೋವು, ಮುಂಭಾಗದ ತಲೆನೋವು. ಅಂದ್ರೆ ಇನ್ಫೆಕ್ಟ್ ಆಗಿರುವಂತ ಮಂಗ ಮೊದಲು ಸಾಯುತ್ತೆ. ಎಕ್ಸಾಕ್ಟ್ಲಿ. ಅದಾದ ನಂತರ ಇನ್ಫೆಕ್ಟ್ ಆಗಿರೋ ಮಂಗಕ್ಕೆ ಏನಾಗುತ್ತೆ, ಇದು ಬೇಸಿಕಲಿ ವೆಕ್ಟರ್ ಬಾರ್ನ್ ಡಿಸೀಸ್. ಅಂದ್ರೆ ಟಿಕ್, ಫಾರೆಸ್ಟ್ ಟಿಕ್ ಇದೆ. ಆ ಟಿಕ್ ಏನಾದ್ರು, ಟಿಕ್ ಅಂದ್ರೆ ಹುಳುಗಳು ಇರ್ತವೆ, ಸಣ್ಣ ಸಣ್ಣ ಹುಳುಗಳು. ಅದು ಹೋಗಿ ಇನ್ಫೆಕ್ಟ್ ಆಗಿರೋ ಮಂಗಕ್ಕೆ ಕಚ್ಚಿರುತ್ತೆ. ಆ ಮಂಗದಲ್ಲಿ ಇರತಕ್ಕಂಥ ವೈರಸ್ ಇದು ಹೇಳ್ಕೊಂಡಿರುತ್ತೆ. ಅದು ಬಂದು ಮನುಷ್ಯಂಗೆ ಕಚ್ಚಿದಾಗ ಅದು ಹರಡುತ್ತೆ. ಮನುಷ್ಯನಿಂದ ಮನುಷ್ಯಂಗೆ ಹರಡೋದಿಲ್ಲ. ದೇರ್ ಶುಡ್ ಬಿ ಎ ಮೀಡಿಯೇಟರ್ ಇದಕ್ಕೆ. ಮಂಗನಿಗೆ ಕಚ್ಚಿರೋ ಮತ್ತೆ ವೈರ್ ಇರಬೇಕು. ಅರ್ಥ ಆಯ್ತಲ್ಲ? ಸೊ ಕಚ್ಚಿರೋ ಮಂಗದಿಂದ ಬಂದಿರೋ ರಕ್ತ ತಗೊಂಡು ಅದು ನಮ್ಮಲ್ಲಿ ಟ್ರಾನ್ಸ್ಮಿಟ್ ಆದಾಗ ಇಟ್ ಸ್ಟಾರ್ಟ್ಸ್ ನಮ್ಮ ರಕ್ತ ಕಣಗಳ ಜೊತೆ ಸೇರ್ಕೊಂಡು ವೈರಸ್ ಅದು ಸ್ಪ್ರೆಡ್ ಆಗುತ್ತೆ. ಯೂಶಲಿ ಆತಂಕ ಪಡೋದೇನಿಲ್ಲ, ಬಟ್ ಈ ತರ ರಿಪೋರ್ಟ್ ಆಗ್ತಾ ಇದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಇಲ್ಲಿ ಬೇಸಿಕಲಿ ಟ್ರೀಟ್ಮೆಂಟು ಅಥವಾ ಇದಕ್ಕಿಂತ ಜನಗಳ ಬಗ್ಗೆ ಜಾಗೃತಿ ಮೂಡಿಸೋದು ಅಗತ್ಯ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಪೊಲಿಟಿಕಲ್ ಬಾಡೀಸ್ ಅಥವಾ ಲೋಕಲ್ ಬಾಡೀಸ್ ಏನಿದ್ದಾರೆ ಅವ್ರ ಆಕ್ಷನ್ ಇಸ್ ಮೋರ್ ಇಂಪಾರ್ಟೆಂಟ್. ಇಲ್ಲಿ ಡಾಕ್ಟರ್ಗಳಿಗಿಂತ ಈ ಪೊಲಿಟಿಕಲಿ ಮತ್ತೆ ಜನಗಳ ಒಂದು ಇಂಟರಾಕ್ಷನ್ಸ್, ಅವರ ಒಂದು ಕೋಆಪರೇಷನ್, ಅದ್ರ ಮೇಲೆ ಇದನ್ನ ನಾವು ಕಂಟ್ರೋಲ್ ಮಾಡಬಹುದು. ಇಟ್ಸ್ ಓನ್ಲಿ ಎ ಪ್ರಿವೆಂಟಬಲ್ ಡಿಸೀಸ್. ಡಿಸೀಸ್ ಬಂದ ಮೇಲೆ ಸಪೋರ್ಟಿವ್ ಟ್ರೀಟ್ಮೆಂಟ್, ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್. ಅಲ್ಲ, ಈಗ ಕಾಯಿಲೆ, ಈಗ ಇನ್ಫೆಕ್ಷನ್ ಒಬ್ಬರಿಗೆ ಬಂದಿದೆ, ಈಗ ಕಚ್ಚಿದೆ, ಉಣುಗು ಅಂತ ಹೇಳ್ತಾರೆ ನಮ್ಮ ಕಡೆ. ಎಕ್ಸಾಕ್ಟ್ಲಿ. ಅದು ಕಚ್ಚಿದ ಮೇಲೆ ಆ ವ್ಯಕ್ತಿಯಲ್ಲಿ ಏನಾಗುತ್ತೆ, ಬಾಡಿಲಿ ಏನ್ ಡಿಫ್ರೆನ್ಸಸ್ ಆಗುತ್ತೆ ಅನ್ನೋದು. ಇದು ಬೇಸಿಕಲಿ ನಾನು ತಿಳ್ಕೊಳ್ಬೇಕಾದ್ರೆ ಅದು ನ್ಯೂರೋಟಾಕ್ಸಿನ್ ಇರುತ್ತೆ ಅದರಲ್ಲಿ. ನಂಜಿರುತ್ತೆ. ಯೂಶಲಿ ಒಂದು 5 ದಿನದಿಂದ 7 ದಿನದೊಳಗೆ ಸಬ್ಸೈಡ್ ಆಗುತ್ತೆ. ಪ್ರಾರಂಭಿಕವಾಗಿ ಜ್ವರ, ಮೈಕೈ ನೋವು, ವಿಪರೀತ ಮೈಕೈ ನೋವು, ಸುಸ್ತು, ಡಿಹೈಡ್ರೇಷನ್. ಸರ್, ನಾ ಮಾತಾಡ್ತೀನಿ. ಈಗ ರೋಹಿಣಿ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಫೋನೋ ಸಂಪರ್ಕದಲ್ಲಿ, ಉಡುಪಿಯ DH. ನಮಸ್ತೆ ರೋಹಿಣಿ ಅವರೇ. ನಮಸ್ತೆ. ಈಗ ಮಂಗನ ಕಾಯಿಲೆ ಆಲ್ಮೋಸ್ಟ್ ಶಿವಮೊಗ್ಗದ ಜೊತೆಗೆ ಉಡುಪಿಯಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ ಅಂತ ನಿಮ್ಮ ಗಮನಕ್ಕೆ ಎಷ್ಟು ಕೇಸ್ಗಳು ಬಂದಿದ್ದಾವೆ, ಹೇಗಿದೆ ಈಗ ಅಂತ? ನಮ್ಮಲ್ಲಿ ಮಾನವ ಪ್ರಕರಣಗಳು ಬಂದಿಲ್ಲ. ಮಂಗಗಳ ಸಾಯುವುದನ್ನ ನಾವು ಕೇಳಿದ್ದೇವೆ. ಅಂದ್ರೆ ಇನ್ಫಾರ್ಮೇಶನ್ ಇದ್ರೆ ಕೊಡಿ ಅಂತ ಕೇಳಿದ್ದೀವಿ ಹೊರತು ಮಾನವ ಪ್ರಕರಣಗಳು ಕಂಡು ಬಂದಿಲ್ಲ. ಇಷ್ಟವರೆಗೆ 11 ಮಂಗಗಳು ಸತ್ತಿದ್ದು ಕಂಡು ಬಂದಿದ್ದು, ಅದರಲ್ಲಿ 7 ಪೋಸ್ಟ್ ಮಾರ್ಟಮ್ ಕಳಿಸಿದ್ದೀವಿ ನಾವು. ಅದರ ರಿಪೋರ್ಟ್ ಎವೇಟ್ ಆಗಿದೆ. ನಾವು ಮುಂಜಾಗ್ರತಾ ಕ್ರಮವಾಗಿ ಈಸಿ ಮಾಡಬೇಕು, ಇನ್ಫಾರ್ಮೇಶನ್ ಕೊಡ್ಬೇಕು ಜನರಿಗೆ ಅಂತ ತಿಳಿಸಿದೀವಿ. ಕಾಡಿಗೆ ಹೋಗುದನ್ನ ತಡೆಗಟ್ಟಿ ಅಂತ ಹೇಳಿದೀವಿ. ತಾಲೂಕು ಮಟ್ಟದಲ್ಲಿ ನಾವು ಅದರ ಬಗ್ಗೆ ಇಂಟರ್ ಡಿಪಾರ್ಟ್ಮೆಂಟಲ್, ಅಂದ್ರೆ ಅರಣ್ಯ ಇಲಾಖೆ, ವೆಟರ್ನರಿ, ನಮ್ಮದು ಮತ್ತೆ ಪಂಚಾಯತ್ ಇಲಾಖೆ, ಅವರೆಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಈ ತರ ಕಾಯಿಲೆ ಬರ್ತಾ ಇದೆ, ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಂತ ಹೇಳಿದೀವಿ. ಆ ನಿಟ್ಟಿನಲ್ಲಿ ಕ್ರಮ ಆಗ್ತಾ ಇದೆ. ಮಂಗಗಳು ಸತ್ತಾಗ ಅದರ ಜಾಗದಲ್ಲಿ ಟಿಕ್ಸ್ ಇದ್ರೆ ಅದರ ಅನಾಲಿಸಿಸ್ ಮಾಡೋದು, ಪೋಸ್ಟ್ ಮಾರ್ಟಮ್ ಮಾಡಿ ಅದರ ಬಾಡಿಗೆ ಸ್ಯಾಂಪಲ್ಸ್ ಅನ್ನ ತಗೊಂಡು ಹೋಗುವಂತ ಕೆಲಸನ ಮಾಡ್ತಾ ಇದ್ದೀವಿ. ಪ್ಲಸ್ ಏನ್ ನಮ್ಗೆ ಪ್ರೊಸೀಜರ್ ಏನ್ ಹೇಳಿದ್ದಾರೆ KFD ಯಲ್ಲಿ, ಆ ರೂಲ್ಸ್ ಪ್ರಕಾರ 50 ಮೀಟರ್ ವ್ಯಾಪ್ತಿಯವರೆಗೆ ಮ್ಯಾಲಥಿಯನ್ ಸಿಂಪಡಣೆ ಮಾಡಿ ಅದನ್ನ ಸುಟ್ಟು ಹಾಕುವಂತ ಕೆಲಸನೂ ಸಹ ನಾವು ಮಾಡ್ತಾ ಇದ್ದೀವಿ. ಓಕೆ. ಅಲ್ಲ, ಈಗ ಕಾಡಿಗೆ ಹೋಗ್ಬಾರ್ದು, ಓಕೆ ಫೈನ್. ಕೆಲವೊಂದು ಮನೆಗಳು ಆಲ್ಮೋಸ್ಟ್ ಕಾಡಿನ ಹತ್ರನೇ ಇದಾವೆ ಅಲ್ಲಿ.
ಅವರೆಲ್ಲ ಏನ್ ಮಾಡ್ಬೇಕು ಅಂತ ಈಗ? ಅಂತವರಿಗೆ ಆದಷ್ಟು ಪ್ರೊಟೆಕ್ಟಿವ್ ಬಟ್ಟೆನ ಹಾಕೊಂಡು ಹೋಗಿ ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಓಕೆ, ಅವಾಯ್ಡ್ ಮಾಡಿ ಅಂತ ಹೇಳ್ತೇವೆ. ಕಾಡಿಗೆ ಹೋಗ್ಲೇಬಾರ್ದು ಅಂತ ಹೇಳಿಕ್ ಆಗೋದಿಲ್ಲ, ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಮತ್ತು ಸಾಧ್ಯವಾದಲ್ಲಿ BMP ತೈಲ ಅಂತ ನಮ್ಗೆ ಬಹಳ ಕಡಿಮೆ ಸಪ್ಲೈ ಆಗಿದೆ. ಅದರಿಂದ ಅದರದ್ದು ನಿಧಾನವಾಗಿ ಅಂದ್ರೆ ಹೆಚ್ಚು ಖರ್ಚು ಮಾಡಕ್ ಆಗದೆ ಇರೋದ್ರಿಂದ ಅಟ್ಲೀಸ್ಟ್ ಬೇವಿನ ಎಣ್ಣೆ ಆದ್ರೂ ಹಾಕೊಂಡು ಹೋಗುವಂತ ಕೆಲಸನ ಮಾಡ್ಬೇಕಾಗತ್ತೆ ಕೆಲವೊಂದ್ ಕಡೆಯಲ್ಲಿ. ಬಟ್ ಹೊರಗೆ ಹೋಗುವಾಗ ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ನಾವು ಆದಷ್ಟು ಅವಾಯ್ಡ್ ಮಾಡಿ ಅಂತಾನೆ ಹೇಳ್ತೀವಿ ಅದಕ್ಕೆ. ಓಕೆ, ಹಾಗಾದ್ರೆ ಸದ್ಯಕ್ಕೆ ಯಾವುದು ಹ್ಯೂಮನ್ ಕೇಸಸ್ ಇಲ್ಲ? ಪರೀಕ್ಷೆನ ಕೊಟ್ಟಿದ್ದೀವಿ. ಅದಕ್ಕೆ ಉಣಗು ಏನು ಪರೀಕ್ಷೆ ಮಾಡ್ತೀವಲ್ಲ ಅದರದ್ದು ಸಹ ಒಂದೆರಡು ಕಡೆಯಲ್ಲಿ ಸಿಕ್ಕಿದೆ. ಸ್ಯಾಂಪಲ್ ಅನ್ನ ಟೆಸ್ಟಿಗೆ ಅಂತ ಕಳ್ಸಿದ್ದೀವಿ ನಾವು. ಓಕೆ ಓಕೆ, ಥ್ಯಾಂಕ್ ಯು ರೋಹಿಣಿ ಅವರು ಮಾತನಾಡಿದ್ದಕ್ಕೆ. ಉಡುಪಿಯ ಜಿಲ್ಲಾ ಆರೋಗ್ಯಾಧಿಕಾರಿ ರೋಹಿಣಿ ಅವರು ಮಾತನಾಡಿದ್ರು ನಮ್ಮ ಜೊತೆ. ಅಲ್ಲಿ ಯಾವುದೇ ಹ್ಯೂಮನ್ ಕೇಸಸ್ಗಳು ಆಗಿಲ್ಲ ಅಂತ. ಭಗತ್ ರಾಮ್ ಅವ್ರು ಹೇಳ್ತಾ ಇದ್ರಿ, ಸಿಂಪ್ಟಮ್ಸ್ಗಳು ಹೇಗಿರುತ್ತೆ ಒಬ್ಬ ಮನುಷ್ಯನಿಗೆ ಆ ಒಂದು ಟಿಕ್ಸ್ ಕಚ್ಚಿದ ಮೇಲೆ ಏನೇನಾಗುತ್ತೆ ಆತನಲ್ಲಿ ಅಂತ? ಅದೇ ಹೇಳಿದ್ನಲ್ಲೇ, ಪ್ರಾರಂಭಿಕವಾಗಿ ಅವನು ತಲೆನೋವು ಹೇಳ್ಬೋದು, ಅಥವಾ ಜ್ವರ ಹೇಳ್ಬೋದು, ಸುಸ್ತಾಗ್ತಿರ್ಬೋದು, ಡಿಹೈಡ್ರೇಷನ್ ಆಗ್ತಿರ್ಬೋದು, ಅಥವಾ ಸಮ್ಟೈಮ್ಸ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಆದಾಗ ರಕ್ತಸ್ರಾವ ಶುರು ಆಗ್ಬೋದು ಹಲ್ಸಂದಿಯಿಂದ, ಅಥವಾ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕಲ್ಲಿ ರಕ್ತಸ್ರಾವ ಆಗ್ಬೋದು, ಕಿವಿಯಿಂದ ಬರ್ಬೋದು ನೀವು ಹೇಳಿದಾಗೆ. ಸೊ ಬೇಸಿಕಲಿ ನ್ಯೂರೋಟಾಕ್ಸಿನ್ ಆಗಿರೋದ್ರಿಂದ ಸಮ್ಟೈಮ್ಸ್ ಅತಿರೇಕವಾದ ಪರಿಣಾಮ ಬರೆದಾಗ ಮನುಷ್ಯನ ಒಂದು ಮಾತುಕತೆಯಲ್ಲಿ ಬದಲಾವಣೆ ಕಾಣ್ಬೋದು, ಅಥವಾ ಹ್ಯೂಮನ್ ಬಿಹೇವಿಯರ್ ಅಲ್ಲಿ. ಸೊ ದೀಸ್ ಆರ್ ದಿ ಸಿಂಪ್ಟಮ್ಸ್ ಇದ್ದಾಗ ತಕ್ಷಣ ಏನ್ ಮಾಡಬೇಕು ಅಂತ ಅಂದ್ರೆ, ಬೇಸಿಕಲಿ ನಾವು ಯಾವ್ದೋ ಜ್ವರ ಬಂದಾಗ ಯಾವ ತರ ಮಾಡ್ತೀವಿ, ಸಪೋರ್ಟಿವ್ ಆಗಿ ಡಿಹೈಡ್ರೇಷನ್ ಮತ್ತೆ ಹೈಡ್ರೇಷನ್ ಕೊಟ್ಟು, ಬೇಸಿಕಲಿ ಪ್ಯಾರಾಸ್ಟಮಾಲ್ ಜ್ವರಕ್ಕೆ ಮೈಕೈ ನೋವಿಗೆ ಹೀಗೆ ಹೋಗ್ತಾ ಇರಬೇಕು. ಯಾವಾಗ ರಕ್ತಸ್ರಾವ ಎಲ್ಲ ಜಾಸ್ತಿ ಆಗುತ್ತೋ ಅಥವಾ BP ಎಲ್ಲ ಫಾಲೋ ಆಗೋಕೆ ಶುರು ಆಗುತ್ತೋ ದೆನ್ ಈ ಡಿಕ್ಸ್ ಐಸಿ ಕೇರ್. ಬಟ್ ಅಲ್ಲಿ ತನಕ ನಾನು ಈಗ ಮೇಡಮ್ ಅವ್ರು ಹೇಳಿದಾಗೆ ಇನ್ನು ಮನುಷ್ಯರದ್ದು ಯಾವುದು ಇದು ಇನ್ವಾಲ್ವ್ಮೆಂಟ್ ಸತ್ತಿರೋ ರಿಪೋರ್ಟ್ ಆಗಿಲ್ಲ. ಐಸಿನಲ್ಲಿ ಎಷ್ಟು ಜನ ಅಡ್ಮಿಟ್ ಆಗಿದ್ರೆ ಐ ಡೋಂಟ್ ನೋ. ಮೇ ಬಿ ಒಂದು ಸ್ಮಾಲ್ ಪ್ರಮಾಣದಲ್ಲಿ ಸಿಂಪ್ಟಮ್ಸ್ ಬಂದಿರೋ ಜನಗಳು ಇರ್ಬೋದು, ದೇ ಮೈಟ್ ಹ್ಯಾವ್ ಟ್ರೀಟೆಡ್. ಬಟ್ ಹೌ ಸಿವಿಯಾರಿಟಿ ಅವ್ರು ತಿಳಿಸ್ಬೇಕು. ಐಸಿಯಲ್ಲಿ ಯಾರು ಅಡ್ಮಿಟ್ ಆಗಿದ್ದಾರೆ, ಯಾರು 2 ಜನಕ್ಕೆ ತೀವ್ರವಾಗಿದ್ದಾಗಿದ್ದಾರೆ ಅಂತ. ಸೊ ಅವಾಗ ನಮ್ಗೆ ಗೊತ್ತಾಗುತ್ತೆ. ನಾನು ಇದ್ರ ಬಗ್ಗೆ ಇನ್ನಷ್ಟು ಮಾತನಾಡ್ತೀನಿ. ಜೊತೆಗೆ ಏನ್ ನಮ್ಮ ಜೊತೆ ಗೆಸ್ಟ್ಗಳು ಹೊರಗಡೆಯಿಂದ ಜಾಯ್ನ್ ಆಗಿದ್ದಾರೆ, ಉಡುಪಿಯಿಂದ ಕುಂದಾಪುರ. ನಿಮ್ಗೆಲ್ಲ ಕಾಯಿಲೆ ಯಾವ ರೀತಿಯಾಗಿ ಹರಡ್ತಾ ಇದೆ, ಎಷ್ಟೆಲ್ಲ ತೊಂದರೆ ಆಗ್ತಾ ಇದೆ, ಇದರ ಬಗ್ಗೆ ನಾವು ಚರ್ಚೆಯನ್ನು ನಡೆಸ್ತಾ ಇದ್ವಿ. ನಮ್ಮ ಜೊತೆ ತ್ಯಾಗಮೂರ್ತಿ ಅವರು ಜಾಯ್ನ್ ಆಗಿದ್ರು, ಮಾತನಾಡ್ತಿದ್ದೆ ನಾನು. ತ್ಯಾಗಮೂರ್ತಿ ಅವರು, ಈಗ ಊರಲ್ಲಿ ಈಗ ಹಳ್ಳಿಯಲ್ಲಿ ನಾವು ಕಾಡಿಗೆ ಹೋಗಬಾರ್ದು ಅಂತ ಅಂದ್ರೆ ಬಹಳ ಕಷ್ಟ. ಅದು ಮಲೆನಾಡಲ್ಲಿ ಏನಾದ್ರೂ ಒಂದು ಕೆಲಸ ಇದ್ದಿರುತ್ತೆ, ದರ್ಗ್ ತರೋದು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಹೋಗ್ತಾ ಇರ್ತಾರೆ, ಸೊಪ್ಪು ತರಕ್ಕೆಲ್ಲ. ಸೊ ಎಷ್ಟು ಕಷ್ಟ ಅಂತ ಈಗ ಕಾಡಿಗೆ ಹೋಗಬಾರ್ದು, ಜನ ಏನಂತಾರೆ ನಿಮ್ಮ ಊರಲ್ಲಿ ಹೋಗದೆ ಇರೋದು ಈಗ? ಸರ್, ಈಗ ನಮ್ಮ ಜನ ಜೀವನ ಹೇಗಿದೆ ಅಂದ್ರೆ, ಕಾಡು ಹೊಲ ಅದ್ರ ಜೊತೆಗೇನೆ ಬದುಕಬೇಕು. ಕಾಡಲ್ಲೇ ಮನುಷ್ಯ ಇದ್ದಾನೆ, ಹೌದು ಹೌದು, ಕಾಡಲ್ಲೇ ಮನೆ ಇದೆ. ಅವ್ರು ಮನೆಯಿಂದ ಹೊರಗೆ ಹೊರಟ್ರೆ ಕಾಡಿಗೆ ಹೋಗ್ಬೇಕು. ನಿಜ ನಿಜ. ಅವನು ಮನೆ ಸುತ್ತಮುತ್ತ ಎಲ್ಲ ಮಂಗ ಬರ್ತಾ ಇದೆ. ಮಂಗಕ್ಕೆ ಕಾಯಿಲೆ ಆದಾಗ, ಮಂಗ ಸತ್ತು ಬಿದ್ದಾಗ ಆ ಜಾಗೃತಿ ತಗೋಬೇಕು ಅನ್ನತಕ್ಕಂಥದ್ದು ಈಗ ಸಾಧಾರಣವಾಗಿ ನಮ್ಮ ಭಾಗದ ಎಲ್ಲಾ ಜನರಿಗೂ ಗೊತ್ತಾಗಿದೆ. ಮುಖ್ಯವಾಗಿ ಮಂಗ ಕೂಡ ವನ್ಯಜೀವಿ. ಈ ವನ್ಯಜೀವಿಯನ್ನ ಸಂರಕ್ಷಣೆ ಮಾಡ್ಕೊಳ್ಳೋದು, ಅದಕ್ಕೆ ರೋಗ ಬಂದಿದೆ ಅಂತ ಹೇಳಿ ಯಾರು ಗಮನಿಸಬೇಕು ಅಂದ್ರೆ ಅಲ್ಲಿರ್ತಕ್ಕಂಥ ಅರಣ್ಯ ಇಲಾಖೆ ಗಮನಿಸಬೇಕು. ಅದನ್ನ ಅರಣ್ಯ ಇಲಾಖೆ ಸರಿಯಾಗಿ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಜನರ ಒಂದು ಆಕ್ರೋಶ ಇದೆ. ಜೊತೆಗೆ ಕಾಡಲ್ಲಿರ್ತಕ್ಕಂಥ ಪ್ರಾಣಿಗಳು ಕೂಡ ಸಂರಕ್ಷಣೆ ಮಾಡೋದು ಕೂಡ ಅರಣ್ಯ ಇಲಾಖೆ ಜವಾಬ್ದಾರಿ. ಈ ಮಂಗ ಸಾಯ್ತಾ ಇದೆ ಅಂದ್ರೆ ಯಾವೊಬ್ಬ ಅರಣ್ಯ ಅಧಿಕಾರಿನೂ ಅಲ್ಲಿ ಬರ್ತಾ ಇಲ್ಲ. ಇದು ದೊಡ್ಡ ದುರಂತ ಒಂದು. ಜೊತೆಗೆ ನಮ್ಮ ಕಾಡಿನ ಸುತ್ತಮುತ್ತ ನಾವು ಇರ್ತಕ್ಕಂಥ ಪ್ರದೇಶದಲ್ಲಿ ಮೂಲಭೂತವಾಗಿ ನಾವು ನಮ್ಮ ಜಮೀನು, ನಮ್ಮ ಹೊಲ, ಮನೆ ಸುತ್ತಮುತ್ತ ಸ್ವಚ್ಛ ಮಾಡ್ಕೊಳ್ತೀವಿ ಅಂದ್ರೂ ಕೂಡ ಅರಣ್ಯ ಇಲಾಖೆಯವ್ರದ್ದು ತೊಂದರೆ ಕೊಡ್ತಾ ಇದ್ದಾರೆ. ನೀವು ಗಿಡ ಕಡಿಬಾರ್ದು. ಗರ್ಕಲ್ ಅಂದ್ರೆ ಒಂದು ಇದಿದೆ, ಈ ಹುಲ್ಲು ಅಥವಾ ಕಸ ಕಡ್ಡಿ ಏನಾದ್ರು ಮನೆ ಸುತ್ತಮುತ್ತ ಇದೆ, ಸ್ವಲ್ಪ ಜಮೀನ್ ಸುತ್ತಮುತ್ತ ಇದೆ ಅಂದಾಗ ಅದನ್ನ ಸುಡ್ಲಿಕ್ಕೂ ಕೂಡ ಬಿಡಲ್ಲ. ಅದು ಕಾಡಿಗೆ ಬೆಂಕಿ ಹತ್ತುತ್ತೆ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾರೆ. ಮುಖ್ಯವಾಗಿ ನಾನೊಂದು ವಿಷಯ ಸ್ಪಷ್ಟಪಡಿಸ್ತೀನಿ. ನ್ಯಾಚುರಲ್ ಆಗಿ ಮಂಗ ಸಾಹಿತ್ಯ ಅಂದ್ರೆ, ಮಂಗ ಈ ನಾಯಿ, ಹುಲಿ ಅಥವಾ ಕರಡಿ ಇಂಥ ಪ್ರಾಣಿಗಳಿಗೆ ಹೆದರೋ ಪ್ರಾಣಿ. ಅದು ಮರದ ಮೇಲೆ ಇರ್ತದೆ. ಅದಕ್ಕೆ ನ್ಯಾಚುರಲ್ ಆಗಿ ಸಾವು ಬರ್ತದೆ ಅಂತಂದ್ರೆ ಅದು ಆ ಪ್ರೊಟೆಕ್ಷನ್ ತಗೊಂಡು ಕಾಡಲ್ಲಿ ಹೋಗಿ ಸಾಯುತ್ತೆ. ಅದು ಈ ರೋಗ ಬಂದಾಗ ರೋಗಕ್ಕೆ ಒಳಗಾದ ಮಂಗ ಈ ಊರಿಂದ ಕಾಡಿಂದ ಹೊರಗೆ ಬಂದು ಸಾಯ್ತದೆ. ಆ ಹೊರಗೆ ಬಂದು ಸತ್ತ ಮಂಗವನ್ನು ನಾವು ಅದ್ ಐಡೆಂಟಿಫೈ ಮಾಡಿ ಅದನ್ನ ಸಂಸ್ಕರಣೆ ಮಾಡ್ತಕ್ಕಂಥ ಕೆಲಸ ಸಾರ್ವಜನಿಕರಿಂದನೂ ಆಗ್ಬೇಕು, ಜೊತೆಗೆ ಅರಣ್ಯ ಇಲಾಖೆಯಿಂದನೂ ಕೂಡ ಅದೇ ರೀತಿ ಆಗ್ಬೇಕು.
ಜನರೆಲ್ಲರ ಒತ್ತಾಯ. ಎಸ್ ಜಾಗೃತಿ ಅವರೇ, ಈಗ ನಮ್ ಜೊತೆ ಇವರು ಅರಣ್ಯ ಅಧಿಕಾರಿಗಳು ಕೂಡ ಇದ್ದಾರೆ. ಈಗ ಕಿರಣ್ ಬಾಬು ಅವರೇ, ಅಲ್ಲಿ ಹೇಳೋ ಪ್ರಕಾರ ತ್ಯಾಗಮೂರ್ತಿ ಅವರು ಅರಣ್ಯಾಧಿಕಾರಿಗಳು ಒಂದಷ್ಟು ನಿಬಂಧನೆಗಳನ್ನು ಹಾಕ್ತಾರೆ, ನೀವು ಒಂದ್ ವೇಳೆ ಕರೆಕ್ಟ್ ಆಗಿ ಇದನ್ನ ಫಾಲೋ ಮಾಡಿದ್ರೆ ತಡಿಬಹುದು ಅನ್ನೋದು ಅವರೊಂದು ಅಭಿಪ್ರಾಯ. ಏನಂತೀರಿ ಈ ವಿಚಾರದಲ್ಲಿ, ಎಲ್ಲಿ ಹಿಂದೆ ಬೀಳ್ತಿರೋದು ಅಂತ? ಇಲ್ಲ, ನಾವು ನಮ್ಮ ಕಡೆಯಿಂದ ಪ್ರಾಮಾಣಿಕವಾಗಿ ಏನೇನ್ ಕೆಲಸ ಮಾಡಬೇಕು ಅದು ಮಾಡ್ತಾ ಇದೀವಿ. ಈಗ ಯಾವಾಗ ನಮ್ಗೆ ಮಂಗ ಸತ್ತಿದೆ ಅಂತೇಳಿ ರಿಪೋರ್ಟ್ ಆದ ಕೂಡಲೇ ಆ ಜಾಗಕ್ಕೆ ಹೋಗ್ತೀವಿ, ಅದು ಕಾನೂನು ಪ್ರಕಾರ ಏನ್ ಕ್ರಮ ಕೈಗೊಳ್ಬೇಕು ಅದು ಕೈಗೊಳ್ತಾ ಇದೀವಿ. ಅವರು ಮತ್ತೆ ಅದ್ರದ್ದು ಏನ್ ಬ್ಲಡ್ ಸ್ಯಾಂಪಲ್ಸ್ ಶಿವಮೊಗ್ಗ ಕಳಿಸ್ಬೇಕು, ಅದು ನಮ್ಮ ತಾಲೂಕ್ ಡಾಕ್ಟರ್ಸ್ ಎಲ್ಲ ಕಳಿಸಿದ್ದಾರೆ. ಮತ್ತೆ ಈಗ ನಾವು ಜನರಿಗೂ ಅಷ್ಟೇ ಆದಷ್ಟು ಅರಿವು ಮೂಡಿಸ್ತಾ ಇದೀವಿ, ಆದಷ್ಟು ಕಾಡ್ಗೆ ಹೋಗದೆ ಇದ್ದಂಗೆ ಹೇಳ್ತಾ ಇದೀವಿ, ಆದಷ್ಟು ಮನೆ ಸುತ್ತಲೂ ಸ್ವಚ್ಛತೆಯಾಗಿ ಇಟ್ಕೊಳಕ್ ಹೇಳ್ತಾ ಇದೀವಿ. ಸೊ ನಮ್ಮಿಂದ ಏನ್ ಕ್ರಮ ಕೈಗೊಳ್ಬೇಕು ಅದೆಲ್ಲ ನಾವು ಕೈಗೊಳ್ತಾ ಇದೀವಿ. ಆದ್ರೆ ಸ್ವಚ್ಛವಾಗಿ ಇಟ್ಕೊಳ್ಳೋಕೆ ಬಿಡ್ತಿಲ್ಲ ಅನ್ನೋದು ಒಂದು ಆರೋಪ. ಏನಂತಂದ್ರೆ ಇನ್ನೊಂದು ನೀವು ಹೇಳಿದ್ರಿ, ಈಗ ಆಲ್ಮೋಸ್ಟ್ ಸ್ಯಾಂಪಲ್ಸ್ ಎಲ್ಲ ತಗೊಳ್ತಿರೋದು ಓಕೆ ಫೈನ್, ಒಳ್ಳೆ ಕೆಲಸ ಆಗ್ತಿದೆ, ಆದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಈ ವಿಚಾರದಲ್ಲಿ. ಅವರ ಸ್ವಂತ ಜಾಗದಲ್ಲಿ ಅವರು ಕ್ಲೀನ್ ಮಾಡ್ಕೊಂಡು ಮಾಡ್ಲಿಕ್ಕೆ ನಾವು ಯಾವತ್ತೂ ನಾವು ಅಬ್ಜೆಕ್ಟ್ ಮಾಡಿಲ್ಲ. ಈಗ ಏನಂತ ಹೇಳಿದ್ರೆ ಹಲೋ ಅವರ ನಾವ್ ಯಾವತ್ತೂ ತಡೆ ಮಾಡಿಲ್ಲ. ಎಸ್ ಓಕೆ, ಕಿರಣ್ ಬಾಬು ಅವರೇ ಧನ್ಯವಾದ ನಮ್ಮನ್ನ ಜಾಯ್ನ್ ಆಗಿದ್ದಕ್ಕೆ, ಹೆಚ್ಚಿನ ಮಾಹಿತಿಯನ್ನು ಕೊಟ್ಟರೆ. ಇದೀಗ ಚರ್ಚೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಕೊನೆದಾಗ ಕೇಳೋದಾಗಿ ಡಾಕ್ಟರ್, ಈಗ ರಿಪೆಲೆಂಟ್ ಗಳನ್ನ ಬಳಸಿದ್ರೆ ಇದನ್ನ ಪ್ರಿವೆಂಟ್ ಮಾಡಬಹುದು ಸದ್ಯಕ್ಕೆ, ಏನ್ ಮಾಡ್ಬೇಕು ಈಗ ಅಲ್ಲಿನ ಜನ? ಈಗ ಅಲ್ಲಿನ ಜನ ಬೇಸಿಕಲಿ ಆಗಲೇ ನಮ್ಮ ಹಿರಿಯ ಅಧಿಕಾರಿಗಳೆಲ್ಲ ಮಾತಾಡಿದಾಗೆ ಫಸ್ಟ್ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಆಸ್ ಯು ಟೋಲ್ಡ್. ಸೊ ನೀವು ಫಾರೆಸ್ಟ್ ಹೋಗೋದು ಅವಾಯ್ಡ್ ಮಾಡಿ. ಎಲ್ಲಿ ಮಂಗಗಳು ಕಂಡು ಬಂದರೆ, ಶಂಕೆ ಬಂದರೆ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡ್ಬೇಕು ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಆಗಲಿ ಅಲ್ಲಿ ಹೆಲ್ತ್ ಅಥಾರಿಟಿಗೆ ಆಗಲಿ ಇನ್ಫಾರ್ಮ್ ಮಾಡಬೇಕು. ಅದಾದ್ಮೇಲೆ ನೀವು ಫಾರೆಸ್ಟ್ ಹೋಗ್ಲೇಬೇಕು. ನೀವು ಹೇಳ್ದಾಗೆ ನೀವು ಫಾರೆಸ್ಟ್ ಜನಗಳು ಫಾರೆಸ್ಟ್ ಅವ್ರಿಗೂ ಅವಿನಾಭಾವ ಸಂಬಂಧ ಇರುತ್ತೆ, ಓಡಲೇಬೇಕು. ಯು ಕೆನಾಟ್ ಅವಾಯ್ಡ್. ಅಂತ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಫುಲ್ ಪ್ರೊಟೆಕ್ಟಿವ್ ಕ್ಲಾತ್ಸ್, ಮೈ ತುಂಬಾ ಬಟ್ಟೆ ಹಾಕೊಳ್ಳಿ, ಗ್ಲೌಸ್ ಹಾಕೊಳ್ಳಿ, ಶೂ ಹಾಕೊಳ್ಳಿ. ಆಮೇಲೆ ಈಗ ಅಲ್ಲಿ ನನಗೆ ಗೊತ್ತಿರಂಗೆ ಒಂದು DMP ಆಯಿಲ್ ಅಂತ ಇದೆ, ಬಹಳಷ್ಟು ಹಳ್ಳಿ ಜನ ಎಲ್ಲಿಂದ ತಗೊಳ್ತಾರೆ ಅವರು. ಆಯ್ತು ಬೇಡ, ಫುಲ್ ಕವರ್ ಮಾಡ್ಕೊಳ್ಳಿ, ಇರೋ ಬಟ್ಟೆಗಳನ್ನ ಫುಲ್ ಕವರ್ ಮಾಡ್ಕೊಳ್ಳಿ, ಸಾಧ್ಯವಾದಷ್ಟು ಮೈ ಮೇಲೆ ಜಾಸ್ತಿ ಕವರ್ ಇದು ಮಾಡ್ಕೊಳ್ಳಿ. ಆಮೇಲೆ ನಾನು ಹೇಳಿದಾಗ ರಿಪೋರ್ಟ್ ಮಾಡಲಿ ಇಮಿಡಿಯೇಟ್ ಆಗಿ. ಅದೊಂದು DMP ಆಯಿಲ್ ಅಂತ ಒಂದು ಬರುತ್ತೆ, ಅದನ್ನ ಮೈಗೆ ಹಚ್ಕೊಂಡು ಹೋದ್ರೂ ಪ್ರಿವೆಂಟ್ ಮಾಡಬಹುದು. ಆಮೇಲೆ ಸತ್ತಿರೋ ಮಂಗ ಎಲ್ಲ ರಿಪೋರ್ಟ್ ಆದ್ಮೇಲೆ ರಿಪೋರ್ಟ್ ಎಲ್ಲ ಆದ್ಮೇಲೆ ಸುಟ್ಟಾಕ್ಬಿಡ್ಬೇಕು ಅಲ್ಲಿ ಅಷ್ಟಿನ. ಆಮೇಲೆ ಪರಿಸರನ ಕ್ಲೀನ್ ಮಾಡಿ ಇಟ್ಕೋಬೇಕು. ಸೊ ಈಗ ನಾನು ಹೇಳಿದಾಗ ವೆಕ್ಟರ್ದು ಡೈರೆಕ್ಟ್ ಅಡಲ್ಟ್ ಕಚ್ಚಿದ್ರೆ ಬರೋದಿಲ್ಲ, ಅದ್ರಲ್ಲಿ ನಿಂಫ್ ಅಂತ ಒಂದು ಸ್ಟೇಜ್ ಇದೆ, ಅದು ಕಚ್ಚಿದಾಗ ಈ ತರ ಬರೋದು. ಸೊ ಇಲ್ಲಿ ಮೋರ್ ಆಫ್ ಇಲ್ಲಿ ಡಾಕ್ಟರ್ದೇ ಆಗ್ಲಿ ಪಬ್ಲಿಕ್ದೇ ಆಗ್ಲಿ ಅವ್ರಿಗಿಂತ ರೋಲ್ ಇಂಪಾರ್ಟೆಂಟ್. ನಮ್ಮ ಪ್ರತಿನಿಧಿಸತಕ್ಕಂಥ ಶಾಸಕರಾಗ್ಲಿ, MLA ಗಳಾಗಲಿ, ಸರ್ಕಾರ ಆಗಲಿ ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗಿರೋದು ಅವರು. ಈ ಸಿಸ್ಟಮ್ ಅಲ್ಲಿ ಅವ್ರು ಇನ್ವಾಲ್ವ್ ಆದ್ರೆ ಇದನ್ನ ಕಂಟ್ರೋಲ್ ಮಾಡಬಹುದು. ಯಾಕಂದ್ರೆ ಈಗ 1957 ರಿಪೋರ್ಟ್ ಆಗಿದ್ದು ಇದುವರೆಗೂ ಡೆತ್ಗಳು, ನಾನೊಂದು ಜರ್ನಲ್ ನೋಡಿ, ಲೇಟೆಸ್ಟ್ ಜರ್ನಲ್ ನೋಡಿದ ಪ್ರಕಾರ 400 ರಿಂದ 500 ಜನ ಡೆತ್ಗಳಾಗಿದೆ. ನಾನು ತ್ಯಾಗಮೂರ್ತಿ ಅವ್ರನ್ನ ಒಂದ್ಸಲ ಮಾತಾಡ್ತೀನಿ ಕೊನೆಯದಾಗಿ. ತ್ಯಾಗಮೂರ್ತಿ ಅವರೇ, ಯಾವುದೇ ಭಯ ಪಡುವಂತ ಅಗತ್ಯ ಇಲ್ಲ, ನೀವೀಗ ಹಿರಿಯರಿದ್ದೀರಿ, ತಿಳಿದಂತವ್ರು, ಸೊ ನೀವು ಕೂಡ ತಿಳಿಸಬಹುದು. ವೈದ್ಯರು ಕೂಡ ಹೇಳ್ತಾ ಇದ್ರು ಆದಷ್ಟು ಕವರ್ ಆಗಿರುವಂತ ಬಟ್ಟೆಗಳನ್ನು ಹಾಕಿ ಅಂತ. ಸೊ ಆದಷ್ಟು ಧೈರ್ಯ ತುಂಬಿ ಅಂತ ನೀವಲ್ಲಿ ಮುಂದೆ ನಿಂತು. ಸರಿ, ಏನಂತೀರಿ ಕೊನೆಯದಾಗಿ? ಸರ್, ಈಗ ಅರಣ್ಯ ಇಲಾಖೆಯವ್ರು ಹೇಳಿದ್ದು ಕೇಳಿದ್ವಿ. ಈಗ ಅವ್ರು ಒಂದು ವಿಚಾರ ಹೇಳಿದ್ರು, ನಮ್ಮ ಜಾಗದಲ್ಲಿ ನಾವು ಸ್ವಚ್ಛ ಮಾಡ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಪಬ್ಲಿಕ್ ಪ್ಲೇಸ್ ಅಲ್ಲಿ ಜನ ಓಡಾಡ್ತಾರೆ. ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ಮುಪ್ಪಾನೆ IB ಅಂತ ಇದೆ, ಆ IBಗೆ ಜನ ಬರ್ತಾರೆ. ಆ IBಗೆ ಜನ ಬಂದಾಗ ಸಾರ್ವಜನಿಕ ಪ್ರದೇಶ ಅದೇನಂದ್ರೆ ರಸ್ತೆಯ ಆಜುಬಾಜು ಒಂದಿಷ್ಟು ಆ ಗರ್ಕಲ್ಗಳನ್ನು ಸುಟ್ಟು ಸ್ವಚ್ಛಗೊಳಿಸಿದ್ರೆ ಪಬ್ಲಿಕ್ಸ್ ಕೂಡ ಆ ಕಾಯಿಲೆ ಅಂಟಿದ್ದಂಗೆ ನೋಡ್ಕೋಬಹುದು. ಅದು ಕೂಡ ಇಂಪಾರ್ಟೆಂಟ್ ಇದೆ ಒಂದು. ಮತ್ತೆ ಈಗಾಗಲೇ ನಮ್ಮ ಹೋಬಳಿ ಏನಿದೆ, ನಮ್ಮ ಏರಿಯಾ ಎಲ್ಲರಿಗೂ ಕೂಡ ಲಸಿಕೆ ತಗೊಂಡಿದ್ದೆ, ನಾನು ಕೂಡ ಲಸಿಕೆ ತಗೊಂಡಿದ್ದೀನಿ. ಎಲ್ಲರಿಗೂ ಲಸಿಕೆ ಕೊಟ್ಟಾಗಿದೆ ಸರಿಸುಮಾರಾಗಿ. ಅವ್ರು ಹೇಳೋ ಹಾಗೆ ಈಗೇನು ಆರೋಗ್ಯ ಇಲಾಖೆ ಏನ್ ಮೆಜರ್ಸ್ ಹೇಳಿದೆ, ಪ್ರಿವೆಂಟಿವ್ ಮೆಜರ್ಸ್ ಹೇಳಿದೆ, ಅದಷ್ಟನ್ನು ಕೂಡ ಎಲ್ಲರೂ ಫಾಲೋ ಮಾಡ್ತಾ ಇದ್ದಾರೆ. ಈಗಾಗಲೇ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಾಗೆ ಮಣಿಪಾಲ್ ಟ್ರೀಟ್ಮೆಂಟ್ ಮಾತ್ರ, ಈಗೇನು ನಾವು ಈ 6 ಸಾವಾಯ್ತು ಅಂತ ಹೇಳ್ತೀವಿ, ಅದಷ್ಟು ಮೆಗ್ಗಾನ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಅಲ್ಲಿ ಸಾವಾಯ್ತು. ಈಗ ಎಲ್ಲರೂ ಕೂಡ ಜ್ವರದ ಸೋಂಕು ಬಂತು ಅಂತ ಕೂಡಲೇ ಮಣಿಪಾಲಿಗೆ ಹೋಗ್ತಾ ಇದ್ದಾರೆ.
ಮಣಿಪಾಗ್ಲಿ ಊರಿಗೆ 2 ಆಂಬ್ಯುಲೆನ್ಸ್ಗಳು ಈಗ ಅರ್ಲಗೋಡ್ PHC ಅಲ್ಲಿ ರೆಡಿ ಇರ್ತದೆ. Okay. ಅವ್ರಿಗೆ ಆ ಮೆಜರ್ಸ್ ಏನು ಜ್ವರ ಬಂತು ಅಂದ್ರೆ ಅದ್ ರಿಪೋರ್ಟ್ ತಗೊಂಡು ಅವ್ರು ಮಣಿಪಾಲಿಗೆ ಹೋದ್ರೆ ಮಣಿಪಾಲಲ್ಲಿ ಕೂಡ ಉಚಿತ ಚಿಕಿತ್ಸೆ ಈಗ ಕೊಡ್ತಾ ಇದೆ ಸರ್ಕಾರ. ಅದು ಒಂದು ಶ್ಲಾಘನೀಯ ಕೆಲಸ ಅದಾಗ್ತಾ ಇದೆ. ಬಟ್ ಅದರಿಂದ ಆತ್ಮವಿಶ್ವಾಸ ಮೂಡ್ಬಿಟ್ಟಿದೆ ಜನರಿಗೆ. ನನಗೆ ಜ್ವರ ಬಂದ್ರೆ ನಾನು ಆಸ್ಪತ್ರೆಗೆ ಹೋಗ್ಬೇಕು, ಮಣಿಪಾಲಿಗೆ ಹೋಗ್ತೀನಿ, ಟ್ರೀಟ್ಮೆಂಟ್ ತಗೊಂತೀನಿ, ನಾನು ಬರ್ತೀನಿ ಅಂತಕ್ಕಂಥದ್ದು. ಯಾವಾಗ 22ರಿಂದ 5ನೇ ತಾರೀಕು ನಮಗೆ 6 ಸಾವುಗಳು. ತ್ಯಾಗಮೂರ್ತಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಸಮಯದ ಅಭಾವ ಇದೆ, ಅದೇ ರೀತಿಯಾಗಿ ವೈದ್ಯರು ನೀವು ಕೂಡ ಸಾಕಷ್ಟು ಮಾಹಿತಿ ಕೊಟ್ರಿ. ಎಸ್, ಇವರಿಗೂ ಕೂಡ ಧನ್ಯವಾದಗಳು.